ಎಲ್ರಿಗೂ ನಮಸ್ತೆ. ನಾನು ಟಿ ಕೆ ರಮೇಶ್ ಶೆಟ್ಟಿ. ಒಂದು ಕೆರೆಯ ಗೋಳು, ಆ ಕೆರೆಯ ದುಸ್ಥಿತಿ, ಅದರ ಬಗ್ಗೆ ನಾನು ಇಲ್ಲೀಗ ನಿಮ್ಮ ಗಮನಕ್ಕೆ ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ನೋಡಿ, ಇದು ತೀರ್ಥಹಳ್ಳಿಯ ಮಧ್ಯಭಾಗದಲ್ಲಿ ಸಿವಿನ್ ಕೆರೆ ಎನ್ನುವಂಥ ಒಂದು ಪ್ರದೇಶದ ಸರ್ಕಲ್ನ ಸಮೀಪದಲ್ಲಿರ್ತಕ್ಕಂಥ ಒಂದು ಕೆರೆ. ಇದನ್ನೀಗ ಕೆರೆ ಅಂತ ಹೇಳುವ ಪರಿಸ್ಥಿತಿಯಲ್ಲಿ ಇಲ್ಲ, ಅಷ್ಟು ಒಂದು ಕೆಟ್ಟ ಪರಿಸ್ಥಿತಿಯಲ್ಲಿ ಕೆರೆ ಇದೆ. ಬಹುಶಃ ಒಂದು ಕಾಲದಲ್ಲಿ ಇಲ್ಲಿ ನೀರನ್ನು ತುಂಬಿಕೊಂಡು ಈ ಕೆರೆ ಇತ್ತು. ಇದೊಂದು ಅಚ್ಚುಕಟ್ಟು ಕೆಳಗಡೆ ಗದ್ದೆ ತೋಟಗಳೆಲ್ಲ ಇದ್ದು, ಅಲ್ಲೆಲ್ಲ ಈಗ ಮನೆಗಳು, ಸೈಟ್ಗಳಾಗಿ ಅದು ಬೇರೆ ಬೇರೆ ರೀತಿಯಲ್ಲಿ ಅದು ವಸತಿ ಕಾಂಪ್ಲೆಕ್ಸ್ ಆಗೋಗಿದೆ, ಅದು ಲೇಔಟ್ಗಳಾಗಿದ್ದಾವೆ. ಹಾಗಾಗಿ ಕೆರೆ ಇದರಿಂದ ಯಾರಿಗೂ ಏನು ಪ್ರಯೋಜನ ಇಲ್ಲ ಅಂಥೇಳಿ ಕೆರೆಯನ್ನು ಹಾಗೆ ಹಾಳುಬಿಡಲಾಗಿದೆ. ಮೊದಲು ಬಹುಶಃ ಈ ಕೆಳಗಿನ ರೈತರು ಈ ಕೆರೆಯ ನೀರನ್ನು ಬಳಸ್ಕೊಳ್ತಾಯಿದ್ರು. ಆದರೆ ಇತ್ತೀಚೆಗೆ ಎಷ್ಟೋ ವರ್ಷಗಳಿಂದ ಅದರ ನೀರಿನ ಬಳಕೆ ಆಗ್ತಾಯಿಲ್ಲ. ಜೊತೆಗೆ ಈ ಕೆರೆ ಸಂಪೂರ್ಣ ಹಾಳಾಗಿರ್ತಕ್ಕಂಥದ್ದು, ನೋಡಲಿಕ್ಕೆ ಕೂಡ ಅಸಹ್ಯವಾಗಿರ್ತಕ್ಕಂಥ ರೀತಿಯಲ್ಲಿ ಇಲ್ಲಿ ಗಿಡಗಂಟಿಗಳೆಲ್ಲ ಬೆಳೆದಿದ್ದಾವೆ. ಒಂದು ಸಂದರ್ಭದಲ್ಲಿ ಕೆಲವು ವರ್ಷಗಳ ಹಿಂದೆ ಈ ಕೆರೆಯನ್ನು ಮತ್ತೆ ಸುಸ್ಥಿತಿಗೆ ತರುವಂತಹ, ಈ ಕೆರೆಗೆ ಹೊಸ ಕಾಯಕಲ್ಪ ನೀಡುವಂತಹ ಒಂದು ಕೆಲಸ ಕೆಲವು ದಿನ ಆರಂಭ ಆಗಿತ್ತು. ಇಲ್ಲಿ JCBಗಳು, ಲಾರಿಗಳೆಲ್ಲ ಬಂದು ಮಣ್ಣನ್ನು, ಹೂಳನ್ನು ತೆಗೆಯುವಂಥ ಕೆಲಸ ಮಾಡಿದ್ವು. ಅದು ಅರ್ಧಂಬರ್ಧ ಆಯಿತು. ಅವರು ಬಿಲ್ ಮಾಡಿಸ್ಕೊಂಡು ಕೆಲಸ ಮಾಡಿಸಿದವರು ದುಡ್ಡು ತಿನ್ಕೊಂಡು ಹೋದರು ಬಿಟ್ಟರೆ ಆಮೇಲೆ ಯಾವುದೇ ಪ್ರಗತಿ ಆಗಿಲ್ಲ. ಅದು ಅರ್ಧಕ್ಕೆ ನಿಲ್ತು. ಈ ಕೆರೆಯ ಗೋಳು, ಕೆರೆಯ ನೋವು, ಕೆರೆಯ ದುಃಖ ಅದು ಹಾಗೇ ಈ ಕೆರೆ ಎಲ್ಲರ ಎದುರುಗಡೆ ತೋಡ್ಕೊಳ್ತಾ ಇದೆ. ನೋಡಿ, ನನ್ನನ್ನು ಸರಿಪಡಿಸೋರೇ ಇಲ್ಲ ಅನ್ನುವಂಥ ಒಂದು ರೀತಿಯಲ್ಲಿ ಅದು ಮರುಗ್ತಾ ದುಃಖಿಸುತ್ತಾ ಇಲ್ಲಿ ಒಂದು ರೀತಿಯಲ್ಲಿ ಜೀವ ಕಳೆ ಇಲ್ಲದೆ ಬಿದ್ದಾಗಿದೆ. ನೋಡಿ, ಎಷ್ಟು ವಿಶಾಲವಾದ ಜಾಗ. ನನ್ನ ಪ್ರಕಾರ ಸುಮಾರು 5-6 ಎಕರೆ ಜಾಗ ಇದೆ. ಈಗಾಗಲೇ ಅನೇಕರು ಕೆಲವು ಬದಿಗಳಲ್ಲೆಲ್ಲ ಅತಿಕ್ರಮಣ ಮಾಡ್ಕೊಂಡಿದ್ದನ್ನು ನಾವು ನೋಡ್ತೀವಿ. ಮನೆ ಇತ್ಯಾದಿಗಳನ್ನು ಈಗಾಗಲೇ ಅತಿಕ್ರಮಣ ಮಾಡ್ಕೊಂಡು ಬಿಟ್ಟಿದ್ದಾರೆ. ಬಹುಶಃ ಇನ್ನಾದರೂ ಪಟ್ಟಣ ಪಂಚಾಯಿತಿಯವರು, ಮುಖ್ಯವಾಗಿ ಪಟ್ಟಣ ಪಂಚಾಯಿತಿಯವರು, ಅವ್ರಿಗೆ ಕೇಳಿದ್ರೆ ಇದು ಸಣ್ಣ ನೀರಾವರಿ ಇಲಾಖೆಗೆ ಬರುತ್ತೆ ಅಂತ ಹೇಳ್ಬೋದು. ಬಹುಶಃ ಮನಸ್ಸು ಮಾಡಿದರೆ ಸಣ್ಣ ನೀರಾವರಿ ಇಲಾಖೆಗೆ ಈ ಪ್ರದೇಶ ಬಂದರೂ ಕೂಡ ಪಟ್ಟಣ ಪಂಚಾಯಿತಿಯವರ ಜಾಗಕ್ಕೆ ಇದು ಪಟ್ಟಣ ಪಂಚಾಯಿತಿಯ ವ್ಯಾಪ್ತಿಗೆ ಬರೋದರಿಂದ ಪಟ್ಟಣ ಪಂಚಾಯಿತಿಯ ಜನಪ್ರತಿನಿಧಿಗಳು, ಏನು ಅಧ್ಯಕ್ಷರು ಮತ್ತು ಈ ಭಾಗದ ಕೌನ್ಸಿಲರ್ಗಳು ಎಲ್ಲರೂ ಕೂಡ ಮನಸ್ಸು ಮಾಡಿದ್ರೆ ಈ ಕೆರೆಯನ್ನು ಜೀರ್ಣೋದ್ಧಾರ ಮಾಡಿ, ಇಲ್ಲಿ ನೀರು ನಿಲ್ಲುವ ಹಾಗೆ ಮಾಡಿ, ಸುತ್ತಲೂ ಸುಂದರವಾದ ರಿವಿಟ್ಮೆಂಟ್ ಕಟ್ಟಿ, ಸುತ್ತಲೂ ಒಂದು ನಡಿಗೆ ಮಾಡಲಿಕ್ಕೆ, ವಾಕಿಂಗ್ ಮಾಡಲಿಕ್ಕೆ ಒಂದು ವಾಕಿಂಗ್ ಟ್ರ್ಯಾಕನ್ನು ಮಾಡ್ಬೋದು, ಗಾರ್ಡನ್ ಮಾಡ್ಬೋದು. ಯಾವುದೇ ರೀತಿಯಲ್ಲಾದರೂ ಇದನ್ನು ಸುಂದರಗೊಳಿಸಲಿಕ್ಕೆ ಸಾಕಷ್ಟು ಅವಕಾಶಗಳಿದ್ದಾವೆ. ಬಹುಶಃ ಈ ಕೆರೆಯ ಜಾಗ ಬಹುಶಃ ಬೇರೆ ಯಾವುದಾದ್ರೂ ದೇಶದಲ್ಲಿ ಇದ್ದಿದ್ದರೆ ಅದು ಎಷ್ಟು ಒಂದು ಸುಂದರವಾಗಿ ನಳನಳಿಸ್ತಿತ್ತು ಅಂತ ಹೇಳಿದ್ರೆ ಬಹುಶಃ ಖಂಡಿತ ನಮಗೆ ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ. ಅಷ್ಟೊಂದು ಸುಂದರವಾಗಿ ಅವರು ಈ ಒಂದು ಕೆರೆಯನ್ನು ಅವರ ದೇಶದಲ್ಲಿ ಇದನ್ನು ಸರಿಪಡಿಸಿ, ಇದಕ್ಕೆ ಹೊಸ ಕೈಕಲ್ಪನೆ ಮಾಡಿ ಅದಕ್ಕೆ ಜೀವಕಳೆಯನ್ನು ಮತ್ತೆ ನೀಡ್ತಾಯಿದ್ರು. ಆದರೆ ದುರದೃಷ್ಟವಶಾತ್ ನಮಗೆ ಇಂಥ ಒಂದು ಉತ್ತಮವಾದ ಜಾಗದಲ್ಲಿ, ಒಳ್ಳೆಯ ಪ್ರದೇಶದಲ್ಲಿ ಇರತಕ್ಕಂಥ ಕೆರೆಯನ್ನು ಇದನ್ನು ಸರಿಪಡಿಸಿಕೊಂಡು ಈ ಒಂದು ಪಟ್ಟಣದ ಮೆರುಗನ್ನು ಹೆಚ್ಚಿಸ್ಬೋದಂಥ ಎಲ್ಲ ಅವಕಾಶಗಳಿದ್ದರೂ ಕೂಡ ನಾವು ಇದನ್ನು ಕೈ ಚೆಲ್ಲಿ ಸುಮ್ಮನೆ ಕೂತಿರ್ತಕ್ಕಂಥದ್ದು ಬಹುಶಃ ನಮ್ಮೆಲ್ಲರ ಒಂದು ಜವಾಬ್ದಾರಿ. ನಾವೆಲ್ಲರೂ ನಾಗರಿಕರಾಗಿ ಇದರಲ್ಲಿ ಸೋತಿದ್ದೇವೆ. ನಾವೆಲ್ಲರೂ ಕೂಡ ತಲೆ ತಗ್ಗಿಸಬೇಕಾದಂಥ ಒಂದು ವಿಷಯ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲಿಕ್ಕಿಲ್ಲ. ನೋಡಿ, ಈಗಾಗಲೇ ಆ ಕಡೆ ಭಾಗದಲ್ಲೂ ಕೂಡ ಸ್ವಲ್ಪ ಕೆರೆಯ ದಂಡೆ ಮೇಲೆ ಸ್ವಲ್ಪ ಮಣ್ಣನ್ನೆಲ್ಲ ಹಾಕಿ ಅತಿಕ್ರಮಣ ಮಾಡಲಿಕ್ಕೆ ಕೆಲವು ಪ್ರಯತ್ನ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿ ಎಷ್ಟು ಗಿಡಗಂಟಿಗಳು ಬೆಳೆದಿದ್ದಾವೆ. ತುಂಬ ಬೇಸರ ಆಗುತ್ತೆ. ಇಷ್ಟೊಂದು ಸುಂದರವಾದ ಜಾಗ ಇದು. ಇನ್ನಾದರೂ ಸಂಬಂಧಪಟ್ಟವರು ಮತ್ತು ಊರಿನ ಜನತೆ, ಈ ಭಾಗದ ಜನರು ಸೇರಿದಂತೆ ಇಡೀ ಊರಿನ ಜನತೆ ಈ ಕೆರೆಯನ್ನು ಸುಂದರವಾಗಿಗೊಳಿಸಿ, ಇಲ್ಲಿ ಮತ್ತೆ ಹಳೆಯ ಏನು ಮೆರುಗು, ಆ ಒಂದು ಹೇಗೆ ಒಂದು ಕಾಲದಲ್ಲಿ
ಇಲ್ಲಿ ನೀರು ತುಂಬಿಕೊಂಡಿತ್ತು. ಅಚ್ಚುಕಟ್ಟು ಪ್ರದೇಶದವರಿಗೆ ಇದು ಇಲ್ಲಿಯ ರೈತರಿಗೆ ಇದರಿಂದ ನೀರು ಸಿಗ್ತಾಯಿತ್ತು. ಅದೇ ರೀತಿಯಲ್ಲಿ ಈಗಲೂ ಕೂಡ ಇಲ್ಲಿ ನೀರು ನಿಲ್ಲುವಂತೆ ಮಾಡಿ ಈ ಕೆರೆಯನ್ನು ಸ್ವಲ್ಪ ಇಲ್ಲಿ ಹೂಳೆಲ್ಲ ಇದೆ, ಅದನ್ನೆಲ್ಲ ತೆಗೆಸಿ ಇಲ್ಲಿ ಗಿಡಗಂಟಿಗಳನ್ನೆಲ್ಲ ಸ್ವಚ್ಛಗೊಳಿಸಿ ಸುಂದರಗೊಳಿಸಿದ್ದಾರೆ. ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇದು ತೀರ್ಥಹಳ್ಳಿಗೆ ಒಂದು ಜನರು ಬಂದು ನೋಡುವಂತಹ, ತೀರ್ಥಹಳ್ಳಿ ಊರಿಗೆ ಬಂದವರು ಇಲ್ಲೊಂದು ಸುಂದರವಾದ ಕೆರೆ ಇದೆ ಅಂತೆ ನೋಡಿ ಬರಬೇಕು ಅನ್ನುವಂಥ ರೀತಿಯಲ್ಲಿ ಇಲ್ಲಿ ಬಂದು ಇಲ್ಲಿಯ ಸೌಂದರ್ಯವನ್ನು ಆಸ್ವಾದಿಸಿ ಇಲ್ಲಿಯ ಉದ್ಯಾನವನವನ್ನು ನೋಡಿ, ಇಲ್ಲಿಯ ಗಾರ್ಡನನ್ನು ನೋಡಿ, ಇಲ್ಲಿಯ ವಾಕಿಂಗ್ ಟ್ರ್ಯಾಕ್ನಲ್ಲಿ ನಡೆದು ಎಲ್ಲ ಒಂದು ಸೌಂದರ್ಯವನ್ನು ಸವೆದು ಮನಸ್ಸಿಗೆ ಸಂತೋಷ ಪಟ್ಟುಕೊಂಡು ಹಿಂದಿರುಗುವಂಥ ಒಂದು ಅವಕಾಶವನ್ನು ನಮ್ಮ ಪಟ್ಟಣ ಪಂಚಾಯಿತಿಯವರು ಮತ್ತು ನಾವೆಲ್ಲರೂ ಸೇರಿದ ಹಾಗೆ ಖಂಡಿತ ಮಾಡ್ಬೋದು, ಅವಕಾಶ ಇದೆ. ಇನ್ನಾದರೂ ಸಂಬಂಧಪಟ್ಟವರು ಈ ಕಡೆ ಗಮನ ಹರಿಸಲಿ ಅಂಥೇಳಿ ನಾನು ಈ ಮೂಲಕ ಎಲ್ಲರಲ್ಲೂ ಕಳಕಳಿಯಿಂದ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ನೋಡಿ, ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ. ಕೊನೆಯದಾಗಿ ಈ ಕೆರೆ ತನ್ನ ದುಃಖವನ್ನು, ಗೋಳನ್ನು ತೋಡ್ಕೊಳ್ಳುವಂಥದ್ದನ್ನು ನೋಡಲಿಕ್ಕೆ ಆಗಲ್ಲ ನಮಗೆ. ಅಷ್ಟೊಂದು ಕೆಟ್ಟ ಪರಿಸ್ಥಿತಿಯಲ್ಲಿ ಈ ಕೆರೆಯ ಜಾಗ ಇದೆ. ನೋಡಿ, ಎಷ್ಟು ವಿಶಾಲವಾಗಿದೆ. ಸ್ನೇಹಿತರೆ, ನೀವು ಕೂಡ ಈ ಕೆರೆಯ ಬಗ್ಗೆ ಗಮನ ಹರಿಸಿ ಸಂಬಂಧಪಟ್ಟವರಿಗೆ ಒತ್ತಡವನ್ನು ಹಾಕಿ ನೀವು ಕೂಡ ಈ ಕೆರೆಯ ಒಂದು ಪುನರ್ನಿರ್ಮಾಣಕ್ಕೆ ಹೊಸ ಕಾಯಕಲ್ಪ ನೀಡಲಿಕ್ಕೆ ನಿಮ್ಮ ಕೊಡುಗೆಗಳನ್ನು ನೀಡಿ ಅಂತ ಹೇಳ್ತಾ ನನ್ನ ಈ ಒಂದು ಕೋರಿಕೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ವೀಕ್ಷಿಸಿದ ಎಲ್ಲ ಸಮಸ್ತ ಸ್ನೇಹಿತರಿಗೆ ನಮಸ್ಕಾರ. ನಾನು ಟಿ ಕೆ ರಮೇಶ್ ಶೆಟ್ಟಿ. ಇದು ಅಂತರಂಗ ಯೂಟ್ಯೂಬ್ ಚಾನಲ್ಗಾಗಿ ನಾನು ಮಾಡಿರ್ತಕ್ಕಂಥ ಒಂದು ಕೆರೆಯ ಗೋಳಿನ ಕತೆ, ಕೆರೆಯ ನೋವಿನ ಕತೆ. ಈ ಕೆರೆಯ ಗೋಳಿನ ಕಥೆಯನ್ನು ನಾವೆಲ್ಲರೂ ಸೇರಿ ಅತಿ ಶೀಘ್ರದಲ್ಲಿ ನಿವಾರಿಸಬೇಕಾಗಿದೆ. ಆ ಬಗ್ಗೆ ನಾವೆಲ್ಲರೂ ಗಮನ ಹರಿಸೋಣ. ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು. ವಂದನೆಗಳು.